ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ 10 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಬಿ ರಮೇಶ ಬಂಡೆಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರವನ್ನು ಕುಡಿಯುವ ನೀರಿನ ಸಮಸ್ಯೆಯಿಂದ ಮುಕ್ತ ಮಾಡಲು ಕಾರ್ಯಕ್ರಮವನ್ನು ರೂಪಿಸಲಾಗುವುದು. ಕ್ಷೇತ್ರದ ಸಾಮಾನ್ಯ ಜನರ ಕಷ್ಟ ಸುಖ ಕೇಳುವುದರ ಜೊತೆಗೆ ಊರಿನ ಅಭಿವೃದ್ಧಿ ಸಂಕಲ್ಪ ಮಾಡಿ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಕೆಲಸ ಮಾಡಲು ದೃಢವಾದ ಹೆಜ್ಜೆ ಹಾಕಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಇಂಡುವಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ಪ್ರಸನ್ನ, ಸದಸ್ಯರಾದ ಮಂಜುಳಾ, ಸೌಮ್ಯ, ಮುಖಂಡರಾದ ತಿಮ್ಮೇಗೌಡ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಗ್ರಾಮದಲ್ಲಿ ಕುಡಿಯ ನೀರು ಯೋಜನೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಚಾಲನೆ ಕೊಟ್ಟು, ಅಲ್ಲಿಂದ ತಗ್ಗಳ್ಳಿಯಲ್ಲಿ ಕುಡಿಯ ನೀರು ಯೋಜನೆ, ಅಲ್ಪಸಂಖ್ಯಾತರ ಇಲಾಖೆಯಿಂದ ಆಗಿರ್ತಕ್ಕಂಥ ಕಾಮಗಾರಿ, ಜೊತೆಗೆ PWD ಇಲಾಖೆಯಿಂದ ಆಗಿರ್ತಕ್ಕಂಥ ಕಾಮಗಾರಿ, ಅದನ್ನು ಚಾಲನೆ ಕೊಟ್ಟು ಊರಲ್ಲಿ SCPಯಿಂದ ಆಗ್ತಕ್ಕಂಥ ರಸ್ತೆಗಳಿಗೆ ಚಾಲನೆ ಕೊಟ್ಟು, MEL ಕುಡಿಯ ನೀರು ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಏನು ವಿವೇಚನಾ ಕೋರ್ಟಿಂದ ಅನುದಾನ ಬಿಡುಗಡೆ ಮಾಡಿದರು, ಅದಕ್ಕೆ ಗುದ್ಲಿ ಪೂಜೆ ಮಾಡಿ ಕುಡಿಯ ನೀರು ಯೋಜನೆ ಗುದ್ಲಿ ಪೂಜೆ ಮಾಡಿ, ಕುಂಗಳ್ಳಿ ಸಲ ಕುಡಿಯ ನೀರು ಯೋಜನೆ ಮತ್ತು ಅಲ್ಪಸಂಖ್ಯಾತರ ಯೋಜನೆ, SCP ಯೋಜನೆ ಅಡಿಯಲ್ಲಿ ಹಾಗೂ ದೇವಸ್ಥಾನಕ್ಕೆ, ವರದಪ್ಪನ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಅನುದಾನವನ್ನು ಕೊಡೋದ್ರ ಮುಖಾಂತರ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಸುಮಾರು ಒಂದು 10 ಕೋಟಿಯಷ್ಟು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಶ್ರೀರಂಗಪಟ್ಟಣವನ್ನು ಕುಡಿಯ ನೀರಿನ ಸಮಸ್ಯೆಯಿಂದ ಮುಕ್ತ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಹಾಕಬೇಕು ಅವೆಲ್ಲನೂ ಹಾಕೋದ್ರ ಮುಖಾಂತರ ಸಾಮಾನ್ಯರ ಜೊತೆ ಜನರ ಕಷ್ಟ ಸುಖಗಳನ್ನ ಕೇಳೋದ್ರ ಜೊತೆಗೆ ಊರಿನ ಅಭಿವೃದ್ಧಿಗೆ ಒಂದು ಸಂಕಲ್ಪ ಮಾಡಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಕಡೆ ಒಂದು ದೃಢವಾದಂಥ ಹೆಜ್ಜೆ ಹಾಕಿದ್ವಿ. ಜನರಲ್ಲಿ ವಿನಂತಿ ಮಾಡ್ತಂಥ ಮೂಲಕ ಏನು ಸರ್ಕಾರ, ರಾಜ್ಯ ಸರ್ಕಾರ ಏನು ಅನುಷ್ಠಾನವನ್ನು ಮಾಡಿದೆಯೋ, ಏನು ಪ್ರಾಮಿಸ್ ಮಾಡ್ದಂಗೆ 5 ಪ್ರಾಮಿಸಸ್ನ ಅಕ್ಕಿ ಕೊಡ್ತಕ್ಕಂಥದ್ದು, ಕರೆಂಟ್ ಕೊಡ್ತಕ್ಕಂಥದ್ದು, 2,000 ರೂಪಾಯಿ ಆಗ್ತಕ್ಕಂಥದ್ದು, ಬಸ್ ಕೊಟ್ಟಿರ್ತಕ್ಕಂಥದ್ದು, ಯುವಕರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಮತ್ತು ಎಲ್ಲರಿಗಿಂತ ನಿಮಗೆ ಗಮನದಲ್ಲಿ ಇದಕ್ಕೆ ಸಾಕಷ್ಟು ನಮಗೆ ಅದರ ಪ್ರಚಾರ ಸಿಗ್ತಾ ಇಲ್ಲ. ಹಿಂದೆ ಏನು ಭಾಗ್ಯಜ್ಯೋತಿ ಯೋಜನೆ ದುಡ್ಡು ಕಟ್ಟಬೇಕಾಗಿತ್ತು, ಆ ದುಡ್ಡನ್ನು ಪೂರ್ಣ ಮನ್ನಾ ಮಾಡಿರ್ತಕ್ಕಂಥದ್ದು ಜನರ ಕೊಟ್ಟ ಮಾತಿನಂತೆ ನಡೆದಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಸಾಹೇಬರು ಮುಂದಾಳತ್ವದ ನಡೀತಕ್ಕಂಥ ಸರ್ಕಾರ ಕೊಟ್ಟಿದೆ. ಇವತ್ತು ಕೃಷಿ ಇಲಾಖೆಯಿಂದ ಸಹ ಅನೇಕ ಪ್ರಯೋಜನಕಾರಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ನನ್ನನ್ನು ಚೆಸ್ಗೆ ಅಧ್ಯಕ್ಷರು ಮಾಡಿದ ಮೇಲೆ ಸಹ ವಿದ್ಯುತ್ತಿನ ಇದಕ್ಕೆ ಏನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ದೃಢವಾದಂಥ ಹೆಜ್ಜೆ ಹಾಕಿ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯುತ್ ಸಮಸ್ಯೆ ಇರ್ಬೋದು, ಕೃಷಿ ಇಲಾಖೆ ಸಮಸ್ಯೆ ಇರ್ಬೋದು, ಎಲ್ಲವನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಏನು ಇವತ್ತು ಜನರ ಒಂದು ಕಷ್ಟ ಸುಖ ಇದು, ಅದಕ್ಕೆ ಸ್ಪಂದಿಸ್ತೀವಿ. ಜನರ ಆಶೀರ್ವಾದ ಕೋರ್ತೇವೆ. ಆದಷ್ಟು ಬೇಗ ವರದಪ್ಪ, ತಾಯಿ ಚಾಮುಂಡೇಶ್ವರಿ ಎಲ್ಲ ದೇವರ ಕೃಪಾ ಕಟಾಕ್ಷದಿಂದ ಮಳೆ ಬಿದ್ದು ರೈತರ ಬದುಕು ಹಸನ ಆದರೆ ಸಾಕು ಅಂತೇಳಿ ಆ ವರದಪ್ಪನಲ್ಲಿ ನೀಡೋದು ಬೇಡ್ತೇವೆ. ಜೊತೆಗೆ ಏನು ಭಾಳ ವರ್ಷಗಳಿಂದ ಸುಮಾರು ಒಂದು ಶತಮಾನನೇ ಆಗಿರಬೇಕು, ಸರ್ವೆ ನಂಬರ್ 165 ಮತ್ತು ಸರ್ವೆ ನಂಬರ್ 166 ಇಲ್ಲಿ ಇರ್ತಕ್ಕಂಥ 250-300 ಎಕರೆ ಏನೊಂದು ಇದನ್ನು ಅವ್ರಿಗೆ RTC ಇದ್ದರೂ ಗೋಮಾಳದಿಂದ ಇದಕ್ಕೆ 1 to 5 ಆಗ್ದೇ ಅವ್ರಿಗೆ ಏನು ಸಮಸ್ಯೆಗಳು ಎದುರಿಸ್ತಾಯಿದ್ರು ಅವೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ 1 to 5 ಮಾಡಿಸಿ ಅವ್ರು ಯಾರ್ಯಾರು ಜಮೀನನ್ನು ಮಾಡ್ತಾಯಿದ್ರು ಅವರೆಲ್ಲರಿಗೆ ಅವ್ರ ಹೆಸರಿಗೆ ದೃಢೀಕರಣ ಕೊಡಿಸೋದ್ರ ಮುಖಾಂತರ, ಖಾತೆ ಮಾಡಿಸೋದ್ರ ಮುಖಾಂತರ, ಹಕ್ಕು ಕೊಡಿಸೋದ್ರ ಮುಖಾಂತರ ಅದಕ್ಕೂ ಸಹ ಚಾಲನೆ ಕೊಟ್ಟಿದ್ದೀವಿ.